ನೀವು ಎಂದಿಗೂ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ನಿಜವಾದ ಸಮಸ್ಯೆ ಏನು ಅಂತ ಒಪ್ಪಿಕೊಂಡಿಲ್ಲ. ಒಂದು ಬಾರಿ ಸ್ಪಷ್ಟವಾಗಿ ಹೀಗೆ ಬೆರಳು ಇಟ್ಟು ಪಿನ್ ಪಾಯಿಂಟ್ ಮಾಡಿ, ಇದೇ ನನ್ನ ನಿಜವಾದ ಸಮಸ್ಯೆ ಅಂತ ಒಪ್ಪಿಕೊಂಡ್ರೆ ಆಗ ನೀವು ಏನು ಮಾಡ್ತಿರೋ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿ ಅದರಿಂದ ನಿಮ್ಮ ತೊಂದರೆ ಹೇಗೆ ನಿವಾರಣೆ ಆಗ್ತಿದೆ ಅಂತ ಕೇಳಿ. ನಮಗೆ ಧ್ಯಾನವೂ ಗೊತ್ತಿಲ್ಲ, ಯಜ್ಞ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಭಜನೆ ಗೊತ್ತಿಲ್ಲ, ಕೀರ್ತನೆ ಗೊತ್ತಿಲ್ಲ, ಏನೂ ತಿಳಿದುಕೊಳ್ಳೋದಿಲ್ಲ, ಏನೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಬರೀ ಮಾಡ್ತಾನೆ ಇರೋದು. ಪ್ರತಿಯೊಂದು ಸಂಗತಿ ಯಶಸ್ವಿ ಆಗಬಹುದು, ಖಂಡಿತ ಆಗಬಹುದು. ಆದರೆ ಆ ವಿಷಯವನ್ನು ನೀವು ಯಾಕಾಗಿ ಬಳಸಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಾವು ಮುಕ್ತಿ ಮತ್ತು ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ಮಾತಾಡುವಾಗ ಅದೇ ವಿಚಾರವಾಗಿ ನಾವು ಪೂಜೆ ಪುನಸ್ಕಾರ ಅಥವಾ ನಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಿರ್ತೀವಿ, ಹೋಮ ಹವನ ಮಾಡ್ತಿರ್ತೀವಿ. ಪ್ರತಿಯೊಬ್ಬರೂ ತಮ್ಮದೇ ರೀತಿಯಲ್ಲಿ ಆ ದಾರಿಯ ಕಡೆಗೆ ಹೋಗೋಕೆ ಸಾಧ್ಯವಿದೆಯೋ ಇವೋ, ಅಥವಾ ಆ ಪೂಜೆ ಪುನಸ್ಕಾರದ ಪ್ರಕ್ರಿಯೆ ನಮಗೆ ಎಲ್ಲಾದರೂ ಹೆಲ್ಪ್ ಮಾಡುತ್ತಾ ಇಲ್ವಾ? ನೋಡಿ, ನಿಮ್ಮ ಎಲ್ಲಾ ಚಟುವಟಿಕೆಗಳ ಕೇಂದ್ರದಲ್ಲಿ ನಿಮ್ಮ ತೊಂದರೆಯನ್ನು ಇಟ್ಟು ನೋಡಿ, ಅದನ್ನ ಮರೆಯಬೇಡಿ, ಸರಿನಾ? ನಾನು ಒಂದ್ವೇಳೆ ತೊಂದರೆಯಲ್ಲಿದ್ದರೆ ಬೇಡದೇ ಇರೋ ಕೆಲಸ ಮಾಡುವಂಥ ಹಕ್ಕೇ ಇಲ್ಲ. ನನ್ನ ಮೊದಲ ಜವಾಬ್ದಾರಿ ಏನೆಂದ್ರೆ, ನಾನು ಏನು ಮಾಡೋಕೆ ಹೋಗ್ತೀನೋ ಅದ್ರಿಂದ ನನ್ನ ತೊಂದರೆ ನಿವಾರಣೆ ಆಗತ್ತಾ ಇಲ್ವಾ ಅಂತ ಕೇಳೋದು. ಯಾಕಂದ್ರೆ ನನ್ನ ಮೊದಲ ಕರ್ತವ್ಯ ಅಂದ್ರೆ ಸ್ವಧರ್ಮದಲ್ಲಿ ಬದುಕೋದು, ನನ್ನ ಮೊದಲ ಕರ್ತವ್ಯ ಸ್ವಭಾವದಲ್ಲಿ ಬದುಕೋದು, ಸರಿನಾ? ಮಾಡೋದಕ್ಕೆ ಯೋಗ್ಯವಾದ ವಿಷಯ ಅಂದ್ರೇನೆ ಕರ್ತವ್ಯ. ಹಾಗಾದ್ರೆ ನಾನು ತೊಂದರೆಯಲ್ಲಿದ್ದರೆ ನನ್ನ ತೊಂದರೆಯನ್ನ ದೂರ ಮಾಡೋದೇ ನನ್ನ ಮೊದಲ ಆದ್ಯತೆ. ನಾನು ನನ್ನ ತೊಂದರೆಯನ್ನ ಜೊತೆಗಿಟ್ಟುಕೊಂಡು ಬೇರೆ ಇನ್ನೇನನ್ನೋ ಮಾಡೋಕೆ ಶುರು ಮಾಡಿದ್ರೆ ಅದು ತಪ್ಪಾಗತ್ತೆ. ಇದು ಅಧರ್ಮ, ಅದು ಅಕರ್ತವ್ಯ. ಹೇಳಿದ್ದು ಅರ್ಥವಾಗ್ತಿದೆಯೇ? ಹಾಗಾಗಿ ನೀವು ಏನು ಮಾಡ್ತೀರೋ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿ ಅದರಿಂದ ನಿಮ್ಮ ತೊಂದರೆ ಹೇಗೆ ನಿವಾರಣೆ ಆಗ್ತಿದೆ ಅಂತ ಕೇಳ್ಕೊಳ್ಳಿ. ಮತ್ತು ಪ್ರಶ್ನೆ ಸ್ಪಷ್ಟವಾಗಿರಲಿ, ಸರಿನಾ? ನೀವು ಏನನ್ನಾದರೂ ನಂಬಿ ಅಂತ ನಾನು ಹೇಳ್ತಿಲ್ಲ, ನಂಬಬೇಡಿ ಅಂತಾನೂ ಹೇಳ್ತಿಲ್ಲ. ಆದರೆ ನೀವು ನನಗೆ ಮಾಡೋಕೆ ಹೇಳ್ತಿರೋದೆಲ್ಲ ನನ್ನ ನೇರವಾದ ತೊಂದರೆಗಳ ಜೊತೆ ಸಂಬಂಧವಿದೆಯೋ ಹೇಗೆ ಅಂತ ಖಂಡಿತ ಕೇಳ್ಕೊಳ್ಳಿ. ನಿಮಗೆ ಗೊತ್ತಾ, ನೀವು ಈ ಪ್ರಶ್ನೆಯನ್ನ ಕೇಳಲ್ಲ, ಯಾಕಂದ್ರೆ ನೀವು ಎಂದಿಗೂ ನೀವಾಗಿಯೇ ನಿಮ್ಮ ನಿಜವಾದ ಸಮಸ್ಯೆ ಏನು ಅಂತ ಒಪ್ಪಿಕೊಂಡಿಲ್ಲ. ಇದೇ ನನ್ನ ನಿಜವಾದ ಸಮಸ್ಯೆ ಅನ್ನೋದನ್ನ ನೀವು ಮೊದಲು ಒಪ್ಕೋಬೇಕಲ್ವಾ? ಒಂದು ಬಾರಿ ಸ್ಪಷ್ಟವಾಗಿ ಹೀಗೆ ಅಂತ ಬೆರಳಿಟ್ಟು ಪಿನ್ ಪಾಯಿಂಟ್ ಮಾಡಿ ನೋಡಿ, ಇದೇ ನನ್ನ ನಿಜವಾದ ಸಮಸ್ಯೆ ಅಂತ ಒಪ್ಪಿಕೊಂಡ್ರೆ ನಾನು ಅಲ್ಲಿ ಏನಾದರೂ ಮಾಡ್ತಾ ಇದ್ರೆ ಆಗ ನಾನೊಂದು ಸ್ಪಷ್ಟವಾದ ಪ್ರಶ್ನೆಯನ್ನ ಮುಂದಿಡಬಹುದು. ಯಾವ ಪ್ರಶ್ನೆಯನ್ನು? ನಾನು ಇಲ್ಲಿ ಏನು ಮಾಡ್ತಿದ್ದೀನೋ ಅದ್ರಿಂದ ಈ ಸಮಸ್ಯೆ ನಿವಾರಣೆ ಆಗತ್ತೋ ಇಲ್ವೋ ಅಂತ. ಆಗ ಇದು ಸಂಪೂರ್ಣ ಸ್ಪಷ್ಟವಾದ ಪ್ರಶ್ನೆಯಾಗತ್ತೆ. ಅದಕ್ಕೆ ಸ್ಪಷ್ಟವಾದ ಉತ್ತರ ಬರುತ್ತೆ, ಎಸ್ ಆರ್ ನೋ. ಇದರಲ್ಲಿ ಯಾವುದೇ ಮೋಸ ಆಗೋಕೆ ಸಾಧ್ಯವಿಲ್ಲ, ಸರಿನಾ? ನಾವು ಚಾಲಾಕಿತನ ಏನ್ ಮಾಡ್ತೀವಿ ಗೊತ್ತಾ? ನಾವಂತೀವಿ ನನ್ನ ಸ್ಪಷ್ಟವಾದ ಸಮಸ್ಯೆ ಏನು ಅಂತ ನಾನು ನಿಮಗೆ ಹೇಳೋದೇ ಇಲ್ಲ. ಹಾಗಾಗಿ ನನ್ನ ಸ್ಪಷ್ಟವಾದ ಸಮಸ್ಯೆ ಇಲ್ಲೆಲ್ಲೋ ಹೀಗೆ ಇದೆ. ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಸ್ಪಷ್ಟವಾಗಿ ಹೇಳೋಕೆ ಆಗ್ತಿಲ್ಲ, ಹೀಗಿರಬಹುದು, ಇಲ್ಲ ಹಾಗಿರಬಹುದು ಅಂತ ಏನೇನೋ ಹೇಳ್ತೀವಿ. ನಾವು ಆ ಇಡೀ ವಿಷಯವನ್ನು ಒಂದು ಮಬ್ಬಿನ ಬೆಳಕಿನಲ್ಲಿ ನೆಬುಲಸ್ ಥರ ಹೇಳ್ತೀವಿ. ಆಗ ಏನಾಗತ್ತೆ? ಆಗ ನಾನು ಇಲ್ಲಿ ಹೀಗೆ ಪಿನ್ ಪಾಯಿಂಟ್ ಮಾಡೋ ಜಾಗದಲ್ಲಿ ನನ್ನ ಇಡೀ ಸಮಸ್ಯೆ ಇಲ್ಲೆಲ್ಲೋ ಇದೆ ಅಂತ ಹೇಳಿ ನಿಮ್ಮದೇ ಆದ ಯಾವುದಾದರೂ ವಿಧಾನದಿಂದ ಏನೋ ಒಂದು ಮಾಡ್ತೀರಿ, ಪೂಜೆ ಪುನಸ್ಕಾರ ಇತ್ಯಾದಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ. ಆಗ ನೀವು ಹೇಳ್ತೀರಿ, ಏನು ಗೊತ್ತಾ, ಅದರಿಂದ ಯಾವುದೂ ಲಾಭವಾಗ್ತಿಲ್ಲ, ಏನೊಂದು ಆಗ್ತಿಲ್ಲ, ನನ್ನ ಸಮಸ್ಯೆ ಇಲ್ಲಿಯೇ ಇರಬಹುದಲ್ವಾ, ಯಾರಿಗೊತ್ತು, ಅದ್ರಿಂದ ಲಾಭ ಆಗಬಹುದಲ್ವಾ, ಇಲ್ಲಿಯೂ ಇರಬಹುದಲ್ವಾ ನನ್ನ ಸಮಸ್ಯೆ. ಯಾಕಂದ್ರೆ ನೀವು ಇನ್ನೂ ನಿಮಗೆ ನೀವೇ ಸ್ಪಷ್ಟವಾಗಿ ನನ್ನ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿಲ್ಲ. ಆಗ ನೀವು ಯಾರ ಬಳಿಯಾದರೂ ಹೋಗ್ತೀರಿ, ಅವರಂತಾರೆ, ನೋಡು, ಇದನ್ನ ಮಾಡೋದ್ರಿಂದ ಇಂತಿಂಥ ಲಾಭ ಆಗತ್ತೆ ಅಂತ. ನೀವು ಹೇಳ್ತೀರಿ, ಹೌದಾ, ತುಂಬಾ ಒಳ್ಳೆಯದು, ಯಾಕಂದ್ರೆ ನನ್ನ ಸಮಸ್ಯೆ ಇಲ್ಲೇ ಇರಬಹುದು, ಯಾರಿಗೆ ಗೊತ್ತು, ಇಲ್ಲೇ ಇರಬಹುದಲ್ವಾ, ಯಾರಿಗೊತ್ತು, ಇದ್ರೂ ಇರಬಹುದು ಅಂತೀರಿ. ಹೇಳಿದ್ದು ಅರ್ಥವಾಗ್ತಿದೆಯಾ? ಏನೋ ಒಂದು ಗುಪ್ತರೋಗ ಇರುವಂತೆ ಹೇಳ್ತೀವಿ, ನಾವಾಗಿಯೇ ಅದನ್ನ ಇದೆ ಅಂತಾನೂ ಒಪ್ಕೊಳ್ಳಲ್ಲ. ಆದರೆ ನಡುವೆ ಸ್ವಲ್ಪನಾದ್ರೂ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ಯಾರದ್ದೋ ಒಂದು ಮೆಡಿಕಲ್ ಮಾಲ್ಗೆ ಹೋಗ್ತೀವಿ. ಎಲ್ಲಿ? ಮೆಡಿಕಲ್ ಮಾಲ್ಗೆ. ಮತ್ತು ಅದು ಮಲ್ಟಿ ಸ್ಪೆಷಾಲಿಟಿ ಬೇರೆ. ಅಲ್ಲಿ ಎಲ್ಲ ಇದೆ, ಏನೇನ್ ಬೇಕೋ ಅದೆಲ್ಲ ಇದೆ. ಅಲ್ಲಿ ಸುತ್ತಾಡ್ತಾ ನಾವು ಒಮ್ಮೆ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಮತ್ತೊಮ್ಮೆ ಬೇರೆಯವರ ಹತ್ರ ಹೋಗ್ತೀವಿ. ಕೆಲವೊಮ್ಮೆ ಇನ್ಯಾರದ್ದೋ ಹತ್ರ ಹೋಗ್ತೀವಿ ಮತ್ತು ಫುಲ್ ಮಜಾ ಮಾಡ್ತೀವಿ. ಮಧ್ಯದಲ್ಲೇ ಹೋಗಿ ಅಲ್ಲಿ ಕೆಳಗಡೆ ಸಮೋಸಾನು ತಿಂದ್ವಿ, ತುಂಬಾ ಮಜಾ ತಗೊಳ್ತಾ ಇದ್ದೀವಿ. ಯಾರ ಬಳಿ ಹೋಗ್ತಿದ್ದೀವೋ
ಅವರು ಹೇಳ್ತಿದ್ದಾರೆ, ಹೌದು ಹೌದು, ಇದನ್ನ ಮಾಡಿ, ಈ ಟೆಸ್ಟ್ ಮಾಡಿಸಿಕೊಳ್ಳಿ, ಈಗ ನೀವು ಹೀಗ್ ಮಾಡಿ, ಹಾಗ್ ಮಾಡಿ, ಏನೋ ಒಂದು ಪರ್ಪಸ್ಫುಲ್ ಲೈಫ್ ಇರೋ ಥರ ಹೇಳ್ತಿದ್ದಾರೆ. MRI ಮಾಡ್ತೀವಿ, ನೆಫ್ರಾಲಜಿ ಲ್ಯಾಬ್ಗೆ ನುಗ್ತೀವಿ, ಮನಸ್ಸಿಗೆ ಬಂದಂತೆ ಮಾಡ್ತಿದ್ದೀವಿ, CT ಸ್ಕ್ಯಾನ್ ನಡೀತಿದೆ, ಎಕ್ಸ್ರೇ ನಡೀತಿದೆ, ಬೇರೆ ಬೇರೆ ಟೆಸ್ಟ್ಗಳು ನಡೀತಾ ಇವೆ. ಮತ್ತು ಪ್ರತಿ ವಿಷಯದಲ್ಲಿ ನಮಗೆ ನಾವೇ ಹೇಳ್ಕೊಳ್ತೀವಿ, ಏನ್ ಗೊತ್ತು, ಲಾಭ ಆದ್ರೂ ಆಗಬಹುದಲ್ವಾ, ಇದನ್ನ ಮಾಡು, ಇದ್ರಿಂದ ಆಗತ್ತೆ. ವಾಸ್ತವ ಏನಂದ್ರೆ ನಿಮ್ಮ ಸಮಸ್ಯೆ ಏನಂತ ನಿಮಗೆ ಚೆನ್ನಾಗಿ ಗೊತ್ತಿರತ್ತೆ. ಆದರೆ ಈ ವಿಷಯವನ್ನ ಒಪ್ಕೊಳ್ಳಕ್ಕೆ ಒದ್ದಾಡಿ ಬಿಡ್ತೀರಿ. ಯಾಕಂದ್ರೆ ಕೆಲವು ಸಂಗತಿಗಳನ್ನ ಹೇಳಬಾರದು, ಸ್ವತಃ ನಮಗೆ ನಾವು ಕೂಡ ಹೇಳ್ಕೋಬಾರದು ಅಂತ ಯಾರೋ ಹೇಳಿಕೊಟ್ಟಿದ್ದಾರೆ. ಹೇಳಿದ್ದು ಅರ್ಥವಾಗ್ತಿದೆಯಾ? ಹಾಗಾಗಿ ನಮಗೆ ನಾವು ಕೂಡ ಹೇಳ್ಕೋದಿಲ್ಲ. ಇರೋದು ಗುಪ್ತರೋಗ, ಹೋಗಿ ತೋರಿಸ್ತಾ ಇರೋದು ಹಲ್ಲುಗಳನ್ನ, ನಾಲಿಗೆಯನ್ನ. ಏನ್ ಸಂಬಂಧ? ಅದಕ್ಕೂ ಬಾಯಿಗೂ ಏನ್ ಸಂಬಂಧ? ಹೇಳಿದ್ದು ಅರ್ಥವಾಗ್ತಾ ಇದೆಯಾ? ಹಾಗಾಗಿ ಪ್ರತಿಯೊಂದು ಯಶಸ್ವಿಯಾಗಬಹುದು, ಖಂಡಿತ ಆಗಬಹುದು. ಆದರೆ ಆ ಸಂಗತಿಯನ್ನ ನೀವು ಯಾಕಾಗಿ ಬಳಸಬೇಕು ಅಂತ ನಿಮಗೆ ಗೊತ್ತಿರಬೇಕು. ನಮಗೆ ಯಾವ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ, ಮತ್ತು ನಾವು ಯಾವ ಕಡೆ ಹೋಗ್ತಿದೀವೋ ಆ ವಿಷಯನೂ ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ಅಲ್ಲಿ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಹೆಸರು ಬರೆದಿದೆ. ಇಲ್ಲಿ ಏನಾಗತ್ತೆ ಅಂತಲೂ ಗೊತ್ತಿಲ್ಲ. ಏನೋ ದೊಡ್ಡದಾಗಿ ಬರೆದಿದೆ, ENT ಅಂತ. ENT ಅಂದ್ರೆ ಏನೋ ಒಂದು ಗೊತ್ತಿದೆ. ENT ಅಂದ್ರೆ ಎಥೀರಿಯಂ ನೈಟ್ರೋಟಾಲ್ಯೂಯಿನ್ ಅಂತಾನೂ ಆಗಿರಬಹುದು. ಅಲ್ಲಿ ಹೋಗಿ ನುಗ್ಗಿಬಿಟ್ಟೆವು. ನೀವು ಏನು ಮಾಡ್ತಿದ್ದೀರಿ ಅಂತಾದ್ರೂ ಗೊತ್ತಿದೆಯಾ ನಿಮಗೆ? ಮತ್ತು ENT ಸ್ಪೆಷಲಿಸ್ಟ್ ಬಳಿ ಹೋಗಿ ನನ್ನ ಕೂದಲು ತುಂಬಾ ಉದುರ್ತಾ ಇದೆ ಅಂತ ಹೇಳ್ತಿದ್ದೀರಿ. ಯಜ್ಞ ಅಂದ್ರೆ ಏನು? ಮೊದಲು ನಾವು ತಿಳಿದುಕೊಳ್ಳೋಣ. ನಮಗೆ ಯಜ್ಞ ಅಂದ್ರೆ ಏನು ಅಂತ ಗೊತ್ತಿದೆಯಾ? ENT ಖಂಡಿತ ಉಪಯುಕ್ತ ವಿಭಾಗ ಆಗಿರಬಹುದು, ಆದರೆ ಅದು ಏನು ಅನ್ನೋದು ನಿಮಗೆ ಗೊತ್ತಿರಬೇಕಲ್ವಾ? ನಮಗೆ ಯಜ್ಞ ಗೊತ್ತಿದೆಯಾ? ನಮಗೆ ಧ್ಯಾನವೂ ಗೊತ್ತಿಲ್ಲ, ಯಜ್ಞವೂ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ, ಭಜನೆ ಗೊತ್ತಿಲ್ಲ, ಕೀರ್ತನೆ ಗೊತ್ತಿಲ್ಲ. ನಮಗೆ ಅದೇನು ಅಂತನೂ ಗೊತ್ತಿಲ್ಲ, ಮತ್ತು ನಮ್ಮ ಸಮಸ್ಯೆ ಏನು ಅಂತಾನೂ ನಾವು ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ನಿಮಗೆ ಏನು ಉಪಯೋಗ ಆಗತ್ತೆ? ಅರ್ಥ ಆಗ್ತಿಲ್ಲವೇ ಮಾತು? ನೀವು ಯಾವ ಡಾಕ್ಟರ್ ಬಳಿ ಹೋಗ್ತಿದ್ದೀರೋ ಅವರು ಯಾವ ವಿಷಯದ ತಜ್ಞರು ಅಂತಾನೂ ನಿಮಗೆ ಗೊತ್ತಿಲ್ಲ. ನಿಮಗೆ ಯಾವ ರೋಗ ಆಗಿದೆ ಅಂತಾನೂ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ನಿಮಗೆ ಹೇಗೆ ಲಾಭ ಆಗತ್ತೆ ಹೇಳಿ? ನೀವು ಯಾರ ಬಳಿ ಹೋಗಿದ್ದೀರೋ ಅವನು ನಿಜವಾಗ್ಲೂ ಡಾಕ್ಟರಾ ಅಥವಾ ನೀಮ್ ಹಕೀಮಾ ಇಲ್ಲ ಕಂಪೌಂಡ್ರಾ ಅನ್ನೋದೇ ಗೊತ್ತಿಲ್ಲ. ಮತ್ತೆ ಎಲ್ಲರೂ ಅಂಥವರೇ ತಿರುಗ್ತಾ ಇದ್ದಾರೆ. ಯಜ್ಞದ ನೈಜ ಅರ್ಥ ಗೊತ್ತಿದ್ರೆ ಆಗ ಯಜ್ಞ ತುಂಬಾ ಪವಿತ್ರ ಮತ್ತು ಪಾವನವಾದ ವಿಷಯ. ಆದರೆ ಅಲ್ಲಿಲ್ಲಿ ತಿರುಗಾಡ್ತಾ ಇರೋ ಯಜ್ಞ ಮಾಡಿಸೋ ಪಂಡಿತರಿಗೆ ಯಜ್ಞದ ಬಗ್ಗೆ ಏನ್ ಗೊತ್ತಿದೆ? ಅವರಿಗೆ ಯಜ್ಞ ಅಂದ್ರೆ ಕಟ್ಟಿಗೆ ಸುಡೋದು, ಅದರಲ್ಲಿ ತುಪ್ಪ ಹಾಕಿಬಿಡೋದು. ಒಂದು ಚಿಕ್ಕದಾಗಿರೋ ಶಾಪಿಂಗ್ ಮಾಡೋ ಜಾಗದಲ್ಲಿ ಎಲ್ಲ ಖರೀದಿಗಳ ವ್ಯವಸ್ಥೆ ಇರುತ್ತಲ್ವಾ? ಅಲ್ಲಿ ಈ ಹೋಮಹವನ ಮತ್ತು ಪೂಜೆಯ ವಸ್ತುಗಳು ಸಿಗತ್ತೆ. ಮತ್ತು ಅವರ ಬಳಿ ಹೋಗಿ ನೀವು ಬರೀ ಹೋಮ ಅಂತ ಹೇಳಿಬಿಟ್ರೆ ಸಾಕು, ಆತ ಪಟ್ಟಂತ ಇಡೀ ರೆಸಿಪಿಯನ್ನ ನಿಮ್ಮ ಮುಂದೆ ಇಟ್ಟು ಬಿಡ್ತಾನೆ. ಇಂಥದ್ದರಿಂದ ನಿಮಗೆ ಆಧ್ಯಾತ್ಮಿಕ ಗುರಿ ಸಿಗತ್ತಾ? ಹೇಳಿ ನೋಡೋಣ. ನಿಮಗೆ ತಾನೇ ಗೊತ್ತಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ. ಭಟ್ರು ಹೇಳ್ತಾರೆ, 3ನೇ ಬೆರಳನ್ನು ಹೀಗೆ ಮುಂದೆ ಮಾಡುವಂತ. ನೀವು ಕೆಲವೊಮ್ಮೆ 3ನೇ ಬೆರಳನ್ನು, ಕೆಲವೊಮ್ಮೆ 2ನೇ ಬೆರಳನ್ನು, ಇನ್ನೊಮ್ಮೆ ಇನ್ನಾವುದನ್ನೋ ಮುಂದೆ ಮಾಡ್ತೀರಿ. ಈಗ ಹೀಗೆ ಎತ್ತಿ ಹಾಕ್ಬೇಕು ಅಂತಾರೆ. ಕೆಲವು ಮನೆಗಳಲ್ಲಿ ಈ ವಿಷಯದಲ್ಲಿ ದೊಡ್ಡ ಆತಂಕವೇ ಉಂಟಾಗತ್ತೆ. ಇಲ್ಲ ಇಲ್ಲ, ಹೀಗೆ ಹಾಕ್ಬೇಕಿತ್ತು, ಅವನು ಹಾಗೆ ಹಾಕಿಬಿಟ್ಟ. ಭಟ್ರು ಹೀಗೆ ಹಾಕಿಬೇಕು ಅಂತ ಹೇಳಿದ್ರು, ಆದ್ರೆ ಅವನು ಹೀಗೆ ಹಾಕಿದ. ಅದನ್ನ ನೋಡಿ ಅಮ್ಮ ಹೀಗೆ ಕಣ್ಸನ್ನೆ ಮಾಡ್ತಿದ್ದಾಳೆ. ಪೂಜೆ ಮಾಡಿಸೋ ಪಂಡಿತರಿರ್ತಾರೆ. ನೀವೇನ್ ಹೇಳ್ತಿದ್ದೀರೋ ಅದರ ಅರ್ಥವನ್ನಾದ್ರೂ ಹೇಳಿ. ಅದು ಅವನಿಗೆ ಗೊತ್ತಿರಲ್ಲ. ಒಂದ್ ಕಡೆ ತೆಂಗಿನಕಾಯಿ, ಇನ್ನೊಂದ್ ಕಡೆ ಬಾಳೆಹಣ್ಣು, ಮತ್ತೊಂದ್ ಕಡೆ ಸೇಬು ಇಟ್ಕೊಂಡಿದ್ದಾನೆ, ಬೂಂದಿ ಲಾಡು ತರ್ತಾ ಇದ್ದಾನೆ. ಏನ್ ಮಾಡ್ತೀರಿ ಇದನ್ನ? ಯಾಕೆ ಬೆಂಕಿಯಲ್ಲಿ ಹಾಕ್ತಿದ್ದೀರಿ ಹೇಳಿ? ಯಜ್ಞದ ನಿಜವಾದ ಅರ್ಥ ಗೊತ್ತಿಲ್ಲದಿದ್ರೆ ಅದರಿಂದ ಲಾಭ ಹೇಗೆ ಸಿಗತ್ತೆ ಹೇಳಿ? ಮತ್ತು ಯಾವುದೋ ಪೂಜೆ ಮಾಡ್ತಿದ್ದೀರಿ, ಓಂ ಜೈ ಜಗದೀಶ್ ಹರೇ ಅಂತ. ಅರೆ, ಜಗತ್ತೇ ಗೊತ್ತಿಲ್ಲ ಅಂದಮೇಲೆ ಜಗದೀಶನ ಬಗ್ಗೆ ಯಾಕೆ ಮಾತಾಡ್ತೀರಿ? ಏನಾದ್ರೂ ತಿಳಿದುಕೊಳ್ಳೋದು ಇದೆಯೋ? ಅಥವಾ ನೀನು ಎಲ್ಲರ ಒಡೆಯ ಅಂತ ಹೇಳ್ಬಿಟ್ರೆ ಸಾಕು? ನಿಮ್ಮ ಅರ್ಧಾಂಗಿನಿ ನಿಮ್ಮ ಒಡತಿಯಾಗಿದ್ದಾಳಿಲ್ಲಿ. ಯಾಕೆ ಸುಳ್ಳು ಹೇಳ್ತಿದ್ದೀರಿ? ಹೇ ಜಗದೀಶ, ಎಲ್ಲರ ಒಡೆಯ ನೀನೇ ಅಂತ. ಅತಿ ದೊಡ್ಡ ಒಡೆಯ ಆಗಿ ಕೂತಿರೋದು ಅಹಂಕಾರ. ಮತ್ತು ಅಲ್ಲಿ ಹೋಗಿ ಹೇಳ್ತಿದ್ದೀರಿ,
ನೀನೇ ನನ್ನ ತಾಯಿ ತಂದೆ ಅಂತ. ತಾಯಿ ತಂದೆ ಹೇಗಾಗ್ತಾನೆ? ಬ್ಯಾಂಕ್ ಫಾರ್ಮ್ ತುಂಬುವಾಗ ಅದರಲ್ಲಿ ನನ್ನ ಅಪ್ಪನ ಹೆಸರು ಜಗದೀಶ್ ಅಂತ ಬರೀತೀರಾ? ಹಾಗಾದ್ರೆ ಅಲ್ಲಿ ನಿಂತ್ಕೊಂಡು ಯಾಕೆ ಸುಳ್ಳು ಹೇಳ್ತಿದ್ದೀರಿ? ಅಂಥ ಆರತಿ ಮಾಡಿ ಏನು ಲಾಭವಾಗತ್ತೆ ಹೇಳಿ? ಸ್ವಲ್ಪ ಏನಾದ್ರೂ ಅರ್ಥ ಮಾಡ್ಕೊಳ್ತೀರೋ ಇಲ್ವೋ? ಹಾಗಾಗಿನೇ ಜಗತ್ತು ತುಂಬಾ ಅಧಾರ್ಮಿಕವಾಗ್ತಾ ಹೋಗ್ತಾ ಇದೆ. ಯಾವುದನ್ನೂ ತಿಳ್ಕೊಳ್ಳೋದು ಬೇಡ, ಯಾವುದನ್ನೂ ಅರ್ಥ ಮಾಡ್ಕೊಳ್ಳೋದು ಬೇಡ, ಬರೀ ಮಾಡ್ತಾನೇ ಇರೋದು, ನಾಟಕ ಆಡ್ತಾ ಇರೋದು. ಅಲ್ಲಿ ಅಮೆರಿಕದಲ್ಲಿ ಪಂಡಿತರು ಇಂಪೋರ್ಟ್ ಆಗ್ತಿದಾರಂತೆ. ಈಗ ಮುಡಿ ತೆಗಿಬೇಕು ಅಂದ್ರೆ ಯಾರಾದ್ರೂ ಮಂತ್ರ ಹೇಳೋರು ಬರಬೇಕಲ್ವಾ? ನಿಮಗೆ ಸ್ವಂತ ಯಾವ ಮಂತ್ರ ಅಂತ ಓದ್ಕೊಳಕ್ಕೆ ಆಗೋದಿಲ್ವಾ? ಅಥವಾ ಋಷಿಗಳೇನಾದ್ರೂ ಈ ಮಂತ್ರಗಳು ಎಲ್ಲರಿಗಾಗಿ ಅಲ್ಲ ಅಂತ ಹೇಳಿದಾರೋ? ಮಾತಾಡಿ. ಧರ್ಮ ಇರೋದು ಅರಿಯೋದಕ್ಕೋ ಅಂಧಾನುಕರಣೆಗೋ? ಏನೂ ತಿಳಿದೇನೆ ಮಾಡ್ದೇನೆ ಸುಮ್ಮನೆ ಮಾಡ್ತಾನೆ ಹೋಗೋದು, ಅದರಿಂದಾಗೋ ಭಯಾನಕ ಪರಿಣಾಮ ಏನು ಗೊತ್ತಾ? ಮುಂದೆ ಒಂದು ಪೀಳಿಗೆ ಬರುತ್ತೆ, ಈ ಎಲ್ಲದಕ್ಕೂ ಯಾವ ಅರ್ಥನೂ ಇಲ್ಲ, ಹಾಗಾಗಿ ನಾವು ಇದನ್ನೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನೂ ತಿಳಿಯದೆ ಪೂಜೆ ಪುನಸ್ಕಾರ ಮಾಡ್ತಾ ಎಂಥ ಸ್ಥಿತಿ ಬಂದು ಬಿಟ್ಟಿದೆ ಅಂದ್ರೆ ಈಗ ಯಾವ ಪೂಜೆನೂ ಬೇಡ, ಪಾಠವೂ ಬೇಡ ಅನ್ನೋ ಒಂದು ಪೀಳಿಗೆನೇ ತಲೆ ಎತ್ತಿದೆ. ಮತ್ತು ನಾವು ಅವರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರು ತಮ್ಮ ಮನೆಯಲ್ಲೇ ನೋಡ್ತಿದ್ದಾರೆ. ತಾಯಂದಿರು, ಅಜ್ಜ ಅಜ್ಜಿ ಎಲ್ಲರೂ ತಿಳಿಯದೆ ಏನೋ ಮಾಡ್ತಾ ಇರ್ತಾರೆ. ಹೀಗೆ ನಿಂತ್ಕೋಬೇಕು, ಹಾಗ್ ಮಾಡಬೇಕು, ಅದು ಇದು ಅಂತ ಗಂಟೆ ಜಾಗಟೆ ಹೊಡಿತಾ ಇರ್ತಾರೆ. ಈ ಕಡೆ ವಾರೆ ಕಣ್ಣಿಂದ ಸೊಸೆ ಏನ್ ಮಾಡ್ತಿದ್ದಾಳೆ ಅಂತಾನು ನೋಡ್ತಿರ್ತಾರೆ. ಹೀಗೆ ಮಾಡ್ತೀರಲ್ವಾ? ಈ ಕಡೆ ಗಂಟೆ ಶಬ್ದ ಕೇಳ್ತಿರತ್ತೆ, ಆ ಕಡೆ ಕುಕ್ಕರ್ಸಿತಿ. ನೀವು ಯಾರನ್ನ ಮೂರ್ಖರಾಗಿ ಮಾಡ್ತಿದ್ದೀರಿ? ಚಿಕ್ಕ ಹುಡ್ಗ ನೋಡ್ತಿದ್ದಾನೆ, ಇನ್ಮುಂದೆ ಜೀವನದಲ್ಲಿ ಎಂದಿಗೂ ಗಂಟೆ ಬಾರಿಸಲ್ಲ. ಯಾಕಂದ್ರೆ ಇದೆಲ್ಲ ಏನಂತ ಅವನಿಗೆ ಗೊತ್ತಾಗಿಬಿಟ್ಟಿದೆ. ಇಡೀ ಒಂದು ಪೀಳಿಗೆಯನ್ನ ಅಧಾರ್ಮಿಕವಾಗಿಸಿಬಿಟ್ವಿ. ಮಾಡಿದ್ದೀರೋ ಇಲ್ವೋ? ಹೇರಲ್ಲ. ಧರ್ಮಕ್ಕಿಂತ ದೊಡ್ಡ ಮುಕ್ತಿಪ್ರದವೂ ಯಾವುದಿಲ್ಲ ಮತ್ತು ಧರ್ಮಕ್ಕಿಂತ ದೊಡ್ಡ ಬಂಧನವೂ ಯಾವುದಿಲ್ಲ. ವಿಷಾದಕರ ಸಂಗತಿ ಏನಂದ್ರೆ ನಾವು ಧರ್ಮವನ್ನೇ ಒಂದು ಬಂಧನವನ್ನಾಗಿ ಮಾಡ್ಕೊಂಡ್ಬಿಟ್ವಿ. ಇಡೀ ಜೀವನವೇ ಯಜ್ಞವಾಗಬೇಕಾಗತ್ತೆ. ಆಹುತಿ ಅಂದ್ರೆ ನಿಮ್ಮನ್ನೇ ನೀವು ಆಹುತಿ ಕೊಡಬೇಕಾಗತ್ತೆ. ಮತ್ತು ಆ ಜ್ವಾಲೆಗಳೇನಿವೆಯೋ ಅದರ ಕೆಲಸವೆಂದರೆ ನೀವು ಏನೇನು ಆಹುತಿ ಹಾಕಿದ್ದೀರೋ ಅದನ್ನ ಎತ್ತಿ ಮೇಲೆ ತಲುಪಿಸೋದು. ಇದೊಂದು ಸಾಂಕೇತಿಕ ಅರ್ಥವಷ್ಟೇ. ಎತ್ತಿ ನೇರವಾಗಿ ಆಕಾಶದೊಂದಿಗೆ ಸೇರಿಸುವಂಥ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳೋದೆ ಯಜ್ಞದ ನಿಜವಾದ ಅರ್ಥ. ಅರ್ಥವಾಗ್ತಿದೆಯಾ ಹೇಳಿದ್ದು? ಹಾಗಲ್ಲ. ಅರಳಿ ಮರದ ಕಟ್ಟಿಗೆ ಉರಿಸಿದ್ರೆ ಆ ಹೊಗೆಯಿಂದ ಗಾಳಿ ಶುದ್ಧವಾಗತ್ತೆ ಅಂತ ಏನೇನೋ ಹೇಳೋದು. ಏನ್ ಹೇಳ್ತಾ ಇದ್ದೀರಿ? ಮೊದಲೇ ಇಷ್ಟೊಂದು ಮಾಲಿನ್ಯ ಆಗ್ತಾ ಇದೆ, ನೀವು ನೋಡಿದ್ರೆ ಕಟ್ಟಿಗೆ ಉರಿಸೋಕೆ ಹೇಳ್ತಿದ್ದೀರಿ. ಅದರಿಂದ ಗಾಳಿ ಶುದ್ಧವಾಗುತ್ತದೆಯಾ? ಏನಿದೆಲ್ಲ? ಈ ವಿಡಿಯೋ ಪ್ರಕಟವಾದ ತಕ್ಷಣ ಆಗ ನೋಡಿ, ಅಯ್ಯೋ ನಿನಗೆ ಏನೂ ಗೊತ್ತಿಲ್ಲದೆ ಯಾಕೆ ಮಾತಾಡ್ತಿ? ಮೊದ್ಲು ಹೋಗಿ ನಮ್ಮ ಪ್ರಾಚೀನ ವಿಜ್ಞಾನದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಾ ಅಂತೆಲ್ಲ ಶುರುವಾಗತ್ತೆ. ಕಟ್ಟಿಗೆ ಸುಡೋದ್ರಿಂದ ಗಾಳಿ ಶುದ್ಧವಾಗತ್ತೆ ಅಂತ ಹೇಳ್ತಿದ್ದಾರೆ. ಅಯ್ಯೋ, ಪ್ರಾಚೀನ ಸುವರ್ಣ ಇತಿಹಾಸ ಗೊತ್ತಿಲ್ಲದೆ ಇರೋ ನಿಮ್ಮನ್ನ ಆಚಾರ್ಯ ಅಂತ ಕೆಡಬದ್ಯಾರು? ಮತ್ತೆ ಮಿಸ್ಟಿಕಲ್ ಮಹಾಗುರು ಅಂತ ಇದಾರಲ್ಲ, ಅವರಂತಾರೆ ನೋ ನೋ ನೋ, ದೇರ್ ಇಸ್ ಅನ್ ಏನ್ಷಿಯಂಟ್ ಸೈನ್ಸ್. ಮುಗ್ಧ ಹೋಯ್ತು, ಇನ್ನೇನ್ ಬೇಕು? ಅವರು ಹೇಳಿದ್ರಲ್ವಾ ಏನ್ಷಿಯಂಟ್ ಸೈನ್ಸ್ ಅಂತ. ಅರೆ, ಅದು ಏನ್ಷಿಯಂಟ್ ಸೈನ್ಸ್ ಅಲ್ಲ, ಅದೊಂದು ಪ್ರತೀಕ ಮಾತ್ರ, ಮರಿಬೇಡಿ. ಯಾರ ಬಗ್ಗೆ ಚರ್ಚೆ ನಡೀತಿದೆ? ಅಹಂ ಕುರಿತಾಗಿ ನಡೀತಿದೆ. ತೊಂದರೆ ಇರೋದು ಅದಕ್ಕೇನೆ, ನೋವು ಇರೋದು ಕೂಡ ಅದಕ್ಕೇನೆ.
ಅದರಿಂದಲೇ ಬಿಡುಗಡೆ ಬೇಕಾಗಿರೋದು. ಅದರಿಂದಲೇ ಮುಕ್ತಿ ಪಡೆಯೋದಕ್ಕೆ ಇದೆಲ್ಲ ಇರೋದು. ಮೊದಲು ನನಗೆ ಏನೇನು ವ್ಯರ್ಥವಾಗಿ ಪ್ರಿಯವಾಗಿತ್ತೋ ಅದನ್ನೆಲ್ಲ ಕೊಟ್ಟೆ. ಯಾವುದು ಸುಮ್ಸುಮ್ನೆ ಪ್ರಿಯವಾಗಿತ್ತೋ ಅದೇ ನನ್ನ ಬಂಧನ. ಆಹುತಿ ಕೊಟ್ಟೆ, ಸ್ವಾಹ. ಕೊನೆಗೆ ನನ್ನನ್ನೇ ಆಹುತಿ ಕೊಟ್ಟು ಬಿಟ್ಟೆ, ಸ್ವಾಹ. ಇದೇ ಯಜ್ಞ. ಅದೇ ರೀತಿ ಈ ಪೂಜೆ, ಈ ನಮಸ್ಕಾರ, ಮೂರ್ತಿ, ಇವುಗಳ ಅರ್ಥ ಏನು ಅಂತಾನೂ ಅರ್ಥ ಮಾಡಿಕೊಳ್ಳಿ. ಅರ್ಥ ತಿಳಿಯದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಂತಾದ್ರೆ ಏನೂ ಲಾಭವಿಲ್ಲ. ಒಂದ್ ವೇಳೆ ಅದನ್ನ ಪರಂಪರೆಯನ್ನಾಗಿಸದಿದ್ರೆ ಅದು ತುಂಬಾ ಲಾಭಕರವಾಗಬಹುದು.